ಕರ್ನಾಟಕ ರಾಜ್ಯ ಸಂಘರ್ಷ ಸಮಿತಿಗೆ ಕೋಮುವಾದಿ ಮನುವಾದಿ RSSಗೆ ದೇಶದ ಸ್ವಾಭಿಮಾನಿ ಜನನಾಯಕ ಪ್ರಿಯಾಂಕ ಖರ್ಗೆಜಿ ಅವರಿಗೆ ಜಯವಾಗಲಿ 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 ಜಯವಾಗಲಿ. ಅಂಬೇಡ್ಕರ್ ಅವರಿಗೆ बोलो भीम भगवान की, बोलो बुद्ध भगवान की, बोलो भीम भगवान की. डॉक्टर डी.जी. सागर जी ಅವರಿಗೆ ಕರ್ನಾಟಕ ರಾಜ್ಯ ಸಂಘರ್ಷ ಸಮಿತಿ ಹೋರಾಟಕ್ಕೆ ಜಿಂದಾಬಾದ್ 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 ಜಿಂದಾಬಾದ್. ದಲಿತರ್ಯಾರು ಕುರಿಗಳಲ್ಲ, ದಲಿತರ್ಯಾರು ಕುರಿಗಳಲ್ಲ, ದಲಿತರನ್ನು ಸುಟ್ಟ ಬೆಂಕಿ, ದಲಿತರನ್ನು ಸುಟ್ಟ ಬೆಂಕಿ, ದಲಿತರನ್ನು ಸುಟ್ಟ ಬೆಂಕಿ. ದಲಿತರು ಬರುವರು ದಾರಿ ಬಿಡಿ, ದಲಿತರು ಬರುವರು ದಾರಿ ಬಿಡಿ. ಜಿಂದಾಬಾದ್ ಜಿಂದಾಬಾದ್ बोलो भीम भगवान की, बोलो बुद्ध भगवान की. ಕೋಮುವಾದಿ ಜಾತಿವಾದಿ RSS ಸಂಘಟನೆಗೆ, ಕೋಮುವಾದಿ ಜಾತಿವಾದಿ ಮನು ಸಂಘಟನೆಗೆ, ವಂದನೆ ಇಲ್ಲದೆ ಇರುವ RSS ಸಂಘಟನೆಗೆ, ತನ್ನ ಬಾಯಿಗೆ ಬಂದಂತೆ ಬೊಗಳುತ್ತಿರುವ RSS ಸಂಘಟನೆಗೆ, ದಲಿತರ ಏಳ್ಗೆಯನ್ನು ಸಹಿಸದ ಬಿಜೆಪಿ ಪಕ್ಷಕ್ಕೆ, ದಲಿತರ ಭೀಮ್ ಭಗವಾನ್ ಕಿ, ಭಗವಾನ್ ಕಿ. ಸುಟ್ಟ ಬೆಂಕಿ ಜಿಂದಾಬಾದ್ 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 ಜಿಂದಾಬಾದ್. ಬುದ್ಧ ಬಸವ ಅಂಬೇಡ್ಕರ್ ಜಿ ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರ ಡಾಕ್ಟರ್ ಡಿ.ಜಿ. ಸಾಗರ್ ಜಿ ಅವರ ಆದೇಶದ ಮೇರೆಗೆ ಮತ್ತು ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮನೋವಾದಿ ವಿರೋಧ ಪ್ರಜಾಪ್ರಭುತ್ವವಾದಿಗಳ ಪ್ರತಿರೋಧ RSS ಕಾನೂನು ಬಾಹಿರ ನಡೆಯನ್ನು ವಿರೋಧಿಸಿ ಪ್ರಜಾಪ್ರಭುತ್ವ ಸಂವಿಧಾನ ಅನುಷ್ಠಾನಕರಾದ ಶ್ರೀ ಪ್ರಿಯಾಂಕಾ ಖರ್ಗೆಜಿ ಅವರನ್ನು ಬೆಂಬಲಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಇವತ್ತಿನ ದಿನ ನಮ್ಮ ವಿಜಯಪುರ ಜಿಲ್ಲೆಯಿಂದ ಜಿಲ್ಲಾ ಸಂಚಾಲಕರುಗಳಾದಂಥ ವೈಸಿ ಮಯೂರ್ ಅವರ ನೇತೃತ್ವದಲ್ಲಿ ಅದೇ ತರನಾಗಿ ಇನ್ನೋರ್ವ ಹೋರಾಟ ಮಿತ್ರರು ಜಿಲ್ಲೆಯ ಸಂಘಟನಾ ಸಂಚಾಲಕರಾದಂಥ ರಮೇಶ್ ದರ್ನಾಕರ್ ಅವರ ನೇತೃತ್ವದ ಈ ದೇಶದಲ್ಲಿ ಸಂವಿಧಾನವನ್ನ ಯಾರು ಗೌರವಿಸ್ತಾರೋ ಅಂತವರಿಗೆ ಮಾತ್ರ ಈ ದೇಶದಲ್ಲಿ ಅವಕಾಶ. ಏಕೆಂದ್ರೆ ಮನೋವಾದಿ RSSನವರು ಅವರಿಗೆ ಸಂವಿಧಾನ ಅನ್ನೋತಕ್ಕಂಥದ್ದೇ ತಿಳಿತಲ್ಲ ಅಂತ ಅನ್ನಿಸ್ತದೆ. ಯಾಕಂದ್ರೆ ಪದೇ ಪದೇ ಹೇಳ್ತಾರೆ, ಅವ್ರು ಟಾರ್ಗೆಟ್ ಇಟ್ಕೊಂಡು ಪ್ರಿಯಾಂಕಾ ಖರ್ಗೆ ಅವರು ಹಂಗೆ ಮಾತಾಡಿದ್ರು ಹಿಂಗೆ ಮಾತಾಡಿದ್ರು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅರೆ, ಪ್ರಿಯಾಂಕಾ ಖರ್ಗೆ ಅವರು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡತಕ್ಕಂಥ ಒಬ್ಬ ಜವಾಬ್ದಾರಿತ ಸಚಿವರು, ಕರ್ನಾಟಕ ಸರ್ಕಾರದಲ್ಲಿ ಇರ್ತಕ್ಕಂಥ ಒಬ್ಬ ಮಹತ್ವವಾದಂಥ ಸಚಿವರು. ಯಾವುದೇ ಒಂದು ಕಾನೂನನ್ನು ಪಾಲಿಸಬೇಕಾದ್ರೆ ಒಂದು ಮುಚ್ಚಳಿಕೆಯನ್ನು ಬರೆಸ್ಕೋಬೇಕಂತದ್ದು ಈ ನಮ್ಮ ದೇಶದ ಕಾನೂನಿನಲ್ಲಿದೆ, ಸರ್ಕಾರದಲ್ಲಿದೆ. ಅದನ್ನೇ ವಿಷಯವಾಗಿ ಅವ್ರೇನು ಹೇಳಿದ್ರು, ಯಾವುದೇ ಒಂದು ರ್ಯಾಲಿ ಹೋಗಬೇಕಾದ್ರೆ ನೀವು ಇಷ್ಟೇ ಜನ ಇರಬೇಕು, ಇಷ್ಟು ಜನ ಹೋಗಬೇಕು, ಇದನ್ನ ಈ ಕೈಯಲ್ಲಿ ಹಿಡ್ಕೋಬೇಕು ಅಂತಕ್ಕಂಥದನ್ನ ಅವ್ರು ಅದು ಹೇಳಿದ್ರು. ಕಾನೂನಲ್ಲಿ ಅದನ್ನು ಕೂಡ ಇದೆ. ಅದನ್ನ ಹೇಳಿದ್ದಕ್ಕೆ ತಾವೇನು ಹೇಳಿದ್ರಿ, ಇವರು RSSನ ವಿರೋಧಿ, ಇವರು RSSನ ಬ್ಯಾನ್ ಮಾಡ್ತಾರಂತ ಅಂತಕ್ಕಂಥ ಮಾತನ್ನ ನೀವು ಒಬ್ಬರು ಚಿಲ್ಲಕ ಇರ್ತಕ್ಕಂಥವ್ರು ಪದೇ ಪದೇ ಒಬ್ಬರು ಹೇಳ್ತಾ ಇದ್ದೀರಿ. ಅವ್ರು ಎಲ್ಲಿ ಕೂಡ RSS ಬ್ಯಾನ್ ಮಾಡ್ತೀನಿ ಅಂತಕ್ಕಂಥ ಶಬ್ದವನ್ನು ಉಪಯೋಗ ಮಾಡಿಲ್ಲ. ನೀವು ತಿಳ್ಕೋಬೇಕು. ಯಾಕಂದ್ರೆ ಅವ್ರು ಪದೇ ಪದೇ ಹೇಳ್ತಾ ಇದ್ದಾರೆ, ಪದೇ ಪದೇ ನಾವು ಯಾರು ಸಂವಿಧಾನವನ್ನು ಪ್ರೀತಿಸ್ತಾರೋ, ಯಾರು ಕಾನೂನನ್ನು ಪ್ರೀತಿಸ್ತಾರೋ ಅಂತವರಿಗೆ ಈ ದೇಶದಲ್ಲಿ
ನಾವು ಹೋರಾಟ ಮಾಡಲಿಕ್ಕೆ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಅವರು ಹೇಳಿದ್ದಾರೆ. ನೀವು ಯಾರೋ ಹೇಳ್ತೀರಿ ನೀವು ಸಂವಿಧಾನ RSS ತೆಗಿತೀನಿ ಅಂತ ತಂತೀರಿ, ಒಬ್ರು ಹೇಳ್ತೀರಿ ನೀವು ಇಲೆಕ್ಷನ್ ನಿಂದರ್ರಿ ಅಂತ ಹೇಳ್ತೀರಿ, ಒಬ್ರು ಇದು ಅಂತ ಹೇಳ್ತೀರಿ. ನಿಮಗೆ ಒಂದು ಈ ವೇದಿಕೆ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಿದ್ದೀನಿ ಬಂಧುಗಳೇ. ಪ್ರಿಯಾಂಕಾ ಖರ್ಗೆಜಿ ಅವರು ಒಂದು ಸಂವಿಧಾನ ಉಳಿಸ್ತಕ್ಕಂಥ ರಾಜ್ಯದಲ್ಲ ದೇಶದಲ್ಲೇ ಒಂದು ದಣಿ ಎತ್ತಕ್ಕಂಥ ಮೊಟ್ಟ ಮೊದಲೇ ಮನುಷ್ಯ ಅಂತಕ್ಕಂಥ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ ಬಂಧುಗಳೇ. ಯಾಕಂದ್ರೆ ಅವರು ಸಂವಿಧಾನವನ್ನು ಗೌರವಿಸ್ತಾರೆ, ರಕ್ತಗತೆಯಲ್ಲಿ ಅವ್ರ ಕಾನೂನನ್ನೇ ಪಾಲನೆ ಮಾಡ್ತಕ್ಕಂಥದ್ದು ಅವ್ರನ್ನ ಇದು ಇದೆ. ನೀವೇನು ಮಾಡ್ತೀರಿ? ಕತ್ತಲಲ್ಲಿ ಬೆಂಕಿ ಹಚ್ಚತಕ್ಕಂಥ ಕೆಲಸವನ್ನು ಮಾಡ್ತೀರಿ. ಅದನ್ನೇ ಪ್ರಿಯಾಂಕಾ ಖರ್ಗೆ ಅವರು ಕತ್ತಲಲ್ಲಿ ದೀಪ ಹಚ್ಚತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದನ್ನ ನಿಮಗೆ ಸಹಿಸ್ತಕ್ಕಂಥ ಆಗ್ತಾ ಇಲ್ಲ. ನೀವು ಪ್ರಿಯಾಂಕಾ ಖರ್ಗೆ ಅವ್ರನ್ನ ಟಾರ್ಗೆಟ್ ಮಾಡ್ಕೊಬಹುದು ಮತ್ತು ಇನ್ನುಳಿದಂಥವ್ರನ್ನ ಟಾರ್ಗೆಟ್ ಮಾಡಿಕೊಂಡು ನೀವು ಹೇಳಿದ್ರೆ ಮುಂದಿನ ದಿನಮಾನಗಳಲ್ಲಿ ಭೀಮ ಬಂಧುಗಳು ಪ್ರಜ್ಞಾವಂತ ನಾಗರಿಕರು, ಪ್ರಜ್ಞಾವಂತ ಹೋರಾಟಗಾರರು, ಭೀಮಶಕ್ತಿ ಇನ್ನೂ ಹೆಚ್ಚಿಗೆ ನೀವೆಲ್ಲಿರ್ತೀರಿ ಅಲ್ಲಿ ಬರ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನೆಲ್ಲ ದಲಿತ ಸಂಘರ್ಷ ಸಮಿತಿ ಸಂಗಾತಿಗಳಿಗೆ ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಭೀಮ್, ಜೈ ಪ್ರಭು ಭಾರತ್. ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ವಿಜಯಪುರದ ವತಿಯಿಂದ ಮನುವಾದಿಗಳ ವಿರುದ್ಧ ಪ್ರಜಾಪ್ರಭುತ್ವವಾದಿಗಳ ಪ್ರತಿರೋಧ, RSSನ ಕಾನೂನು ಬಾಹಿರ ನಡೆಯನ್ನ ವಿರೋಧಿಸಿ ಮತ್ತು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಅನುಷ್ಠಾನಕರಾದ ಶ್ರೀ ಪ್ರಿಯಾಂಕಾ ಖರ್ಗೆ ಅವರನ್ನು ಬೆಂಬಲಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ DG ಸಾಗರ್ಜಿ ಅವರ ನಾಯಕತ್ವದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಇವತ್ತು ದಿನಾಂಕ 25/11/2020 ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳುವುದರ ಮೂಲಕ ಈ ರಾಜ್ಯದ ಘನವೆತ್ತ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ನಮ್ಮ G ಪರಮೇಶ್ವರ್ ಸಾಹೇಬರಿಗೆ ಮನವಿಯನ್ನ ಸಲ್ಲಿಸುವುದರ ಮೂಲಕ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಮತ್ತು ಅವರ ಕುಟುಂಬದವರಿಗೆ ಸೂಕ್ತ ರಕ್ಷಣೆ ನೀಡಬೇಕು ಮತ್ತು ಅವರಿಗೆ Z+ ಸೆಕ್ಯೂರಿಟಿಯನ್ನ ನೀಡಬೇಕು. ವಿನಾಕಾರಣ ಏನೂ ಇಲ್ಲದೆ ಇರತಕ್ಕಂಥ RSSನ ಮುಖ್ಯಸ್ಥನಾಗಿರ್ತಕ್ಕಂಥ ಮೋಹನ್ ಭಾಗವತ್ ಅಂತಕ್ಕಂಥವ್ರಿಗೆ ಅವರೇನು ಸಂವಿಧಾನದ ಪ್ರಾತಿನಿಧ್ಯವನ್ನು ಹೊಂದಿರತಕ್ಕಂಥ ವ್ಯಕ್ತಿ, ಅವರಿಗೆ Z+ ಸೆಕ್ಯೂರಿಟಿಯನ್ನು ಕೊಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರ ಇದೆ. ನೀವು ರಾಜ್ಯ ಸರ್ಕಾರದವರು ಈ ರೀತಿ ಸಂವಿಧಾನದ ಅನುಷ್ಠಾನಕರು ಮತ್ತು ಯಥಾಸ್ಥಿತವಾದವನ್ನ ಅನುಸರಿಸತಕ್ಕಂಥ ಮತ್ತು ಸಂವಿಧಾನವನ್ನ ಮೌಲ್ಯವನ್ನ ಎತ್ತಿ ಹಿಡಿತಕ್ಕಂಥ ವ್ಯಕ್ತಿಗಳಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಜೀವದ ಮೇಲೆ ಒಂದಿಷ್ಟು ನಮಗೆ ಭಯ ಕಾಣ್ತಾ ಇದೆ. ಯಾವ ರೀತಿ ಗೌರಿ ಲಂಕೇಶ್ ಅವರ ಹತ್ಯೆ ಆಯ್ತು, MM ಕಲಬುರ್ಗಿ ಅವರ ಹತ್ಯೆ ಆಯ್ತು, ಹಾಗೆ ಈ ರೀತಿ ಸಂವಿಧಾನದ ಪರವಾಗಿ, ಬಸವಣ್ಣನವರ ವಿಚಾರದ ಪರವಾಗಿ, ಅಂಬೇಡ್ಕರ್ ವಿಚಾರದ ಪರವಾಗಿ, ಎಲ್ಲ ಶೋಷಿತ ಸಮುದಾಯಗಳ ಪರವಾಗಿ ಮಾತಾಡ್ತಕ್ಕಂಥವ್ರಿಗೆ ಇಲ್ಲಿ ಹತ್ಯೆ ಆಗ್ತಾ ಇದೆ, ಹಲ್ಲೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಹಾಗಾಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಅವರಿಗೆ ಒಂದು ಸೂಕ್ತ ರಕ್ಷಣೆ ನೀಡಬೇಕು ಮತ್ತು RSS ಮತ್ತು BJP ಯಾವ ರೀತಿ ಮಾತಾಡಿದ್ದಾರೆ ಅವರಿಗೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅವರಿಗೆ ಜೈಲಿಗೆ ಹಾಕ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನ ಮಾಡುವುದರ ಜೊತೆಗೆ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಪ್ರಿಯಾಂಕಾ ಖರ್ಗೆ ಸಾಹೇಬರು ಏನು ಹೇಳಿಲ್ಲ, ಏನು ಕಾನೂನಾತ್ಮಕವಾಗಿ ಒಂದಷ್ಟು ವಿಚಾರಗಳನ್ನ ಏನು ನೀವೇನಾದ್ರೂ ಕವಾಯತ್ ಮಾಡ್ಬೇಕಾದ್ರೆ ಕಾನೂನು ಪರ್ಮಿಷನ್ ತಗೊಂಡ್ ಮಾಡ್ಬೇಕು ಅಂತ ಹೇಳ್ಯಾರ ಮತ್ತು ಸರ್ಕಾರಿ ಜಾಗಗಳಲ್ಲಿ ಮಾಡಬಾರ್ದು ಅಂತ ಹೇಳ್ಯಾರ. ಅದನ್ನ ದುರುಪಯೋಗ ಆಗತ್ತ ಅಂತ ಹೇಳ್ಯಾರ. ಅದನ್ನ ಒಯ್ದು ನಮ್ಮ ದೇಶ ವಿರೋಧಿಗಳು ಅಂತೇಳಿ ಬಿಂಬಿಸ್ತಕ್ಕಂಥ ಕೆಲಸ ಮತ್ತು ಅವ್ರಿಗೆ ಫೋನ್ ಮಾಡಿ ಅವಾಚ್ಯ ಶಬ್ದಗಳನ್ನ ಬೈತಕ್ಕಂಥ ಕೆಲಸ ಇದು ನಮಗೆ ಹಿಡಿಸ್ತಾ ಇಲ್ಲ. ಆ ಕಾರಣಕ್ಕಾಗಿ ನಾವು ಸಾಂಕೇತಿಕವಾಗಿ ಸರಳ ರೀತಿಯಿಂದ ಶಾಂತ ರೀತಿಯಿಂದ ನಾವು ಮನವಿಯನ್ನ ಕೊಟ್ಟಿದ್ದೇವೆ. ಮುಂದುವರೆದು ಕೂಡ ಹಿಂಗೆ ಮಾಡಿದ್ದೆ ಆದ್ರೆ ನಿಮ್ಮ 2 1000 ಪಟ್ಟ ಮಾತಾಡೋ ಶಕ್ತಿ ನಮಗದ. ನಿಮ್ಮ 1000 ಪಟ್ಟ ಒಂದು ವ್ಯವಸ್ಥೆ ನಾವು ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ ಅಂತಕ್ಕಂಥ ವಿಚಾರ ದಲಿತ ಸಂಘರ್ಷ ಸಮಿತಿ ಹೇಳಲಿಕ್ಕೆ ಬಯಸ್ತಾ ಇದೆ. ಆ ಕಾರಣಕ್ಕಾಗಿ ಈ ರಾಜ್ಯ ಆಳ್ತಕ್ಕಂಥ ಹೆಮ್ಮೆಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಪ್ರಿಯಾಂಕಾ ಖರ್ಗೆಜಿ ಅವರಿಗೆ ಸೂಕ್ತ ರಕ್ಷಣೆ ನೀಡಬೇಕಾಗಿರ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಡಾಕ್ಟರ್ DG ಸಾಗರ್ಜಿ ಅವರ ನಾಯಕತ್ವದಲ್ಲಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಶಾಂತಿಯುತವಾಗಿ ನಡೆದಿರ್ತಕ್ಕಂಥ ಈ ಹೋರಾಟ ವಿಶೇಷವಾಗಿ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ನಡೀತು ಅಂತಕ್ಕಂಥ ವಿಚಾರ ಹೇಳ್ತಾ ನಾನು ಮಾತಾಡ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲೆಯ ದಲಿತ ಸಂಘರ್ಷ ಸಮಿತಿಯ ಸಂಘಟನಾ ಸಂಚಾಲಕನಾಗಿ YC ಮಯೂರ್ ಅಂತ ಮಾತಾಡ್ತಕ್ಕಂಥದ್ದು. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್.